ರಾಮ ಮಂದಿರ ಕಟ್ಟಿದ್ದು ಸರಿಯಾದ ಜಾಗದಲ್ಲಿ ಅಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ರಾಮ ಮಂದಿರವನ್ನ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರೋ ಜಾಗ ಸರಿ ಇಲ್ಲ ಅಂತ ಹೇಳಿ ಸಚಿವ ಲಾಡ್ ಹೇಳಿದ್ದಾರೆ. ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ಬಿಜೆಪಿಯವರಿಂದ ಯಾವ ಹಿಂದೂಗೂ ಕೂಡ ಲಾಭ ಆಗಿಲ್ಲ ರೀ, ಇದಕ್ಕೆಲ್ಲ ಅಂತ್ಯ ಇದೆ, ದೇವರಿದ್ದಾನೆ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವ್ರ ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ವಿರೋಧಿಲ್ಲ, ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲರೂ ತಲೆ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟ್ಯಾರ. ಅದು 40% ಕಟ್ಟ್ಯಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲನೆ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿದ್ದ ಆಗ್ಲಿ, ಅದು ಇರಲಿ, ನಮಗೆ ಅದ್ರ ಬಗ್ಗೆ ವಿರೋಧ. ಬಟ್ ಅದನ್ನ ಹೇಳಿ ಯಾಕೆ ಓಟ್ ಕೇಳ್ತೀರಿ ನೀವು ಕೆಲಸ ಮಾಡಿದಿರಿ, ಬಡತನ ನಿರ್ಮೂಲನೆ ಆಗಿದೆ, ರೈತರಿಗೆ ಈ ರೀತಿ ಅನುಕೂಲ ಆಗಿದೆ. ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ, 3 ಲಕ್ಷ ಜನ ಸ್ಟ್ರೈಕ್. ಮತ್ತೆ ಅಷ್ಟೆಲ್ಲ ಯಾಕೆ ಬೇಕು? ಬುಲ್ಡೋಸರು, ಮಷೀನು, ಏನದು ದ್ರೋಣ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಯಾಕೆ ಅಷ್ಟಿದೆ? ಏನು ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ಯಾಕೆ ತೋರ್ಸಂಗಿಲ್ಲ? ಟಿವಿಯವರು ಯಾವ್ದು ಮಾಧ್ಯಮ ತೋರ್ಸಂಗಿಲ್ಲ, ಎಲ್ಲ ನಮಗಿರೋದನ್ನ ನೆಗೆಟಿವ್ ತೋರಿಸ್ತದೆ. ನ್ಯಾಷನಲ್ ಆಗಿರಲಿ ಎಲ್ಲ ಮೀಡಿಯಾಗಳು ಯಾಕೆ ಇಶ್ಯೂ ಯಾಕೆ ತಗೋಬಾರ್ದು? ಅಣ್ಣಾ ಹಜಾರೆ ಯಾವತ್ತು ನಮಗೆ ಉಪವಾಸ ಸತ್ಯಾಗ್ರಹ ಕೊಟ್ಕೊಂಡಿದ್ರು, ಅವತ್ತು ನಮ್ಮ ವಿರುದ್ಧ ಎಂತದ ಗಾಳಿ? ನೀವು ಜಂತರ್ ಮಂತ್ರಿಗೆ ಯಾಕೆ ಒಳಗೆ ಬಿಡ್ತಾ ಇಲ್ಲ? ಜನಕ್ಕೆ ಯಾಕೆ ಬಿಡ್ತಾ ಇಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ? ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ವಿರುದ್ಧ ಯಾರು ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಇಲ್ವಾ? ಯಾರು ಸ್ಟ್ರೈಕಿಗೆ ಕುಂದ್ರಬಾರ್ದಾ? ಇವತ್ತಿನ ದಿನಮಾನಗಳಲ್ಲಿ ನಾನು ಇನ್ನಾದ್ರು ಹೇಳಕತ್ತನ್ನ, ಇವರು ಹಿಂದೂ ಅಂತ, ಇವರಿಂದ ಹಿಂದೂ ಲಾಭ ಆಗಿ? ನೀನು ಹಿಂದೂ ಹೌದಲ್ಲಪ್ಪ, ನಾನು ಹಿಂದೂ, ಏನು ಲಾಭ ಆಗೈತೆ ಹೇಳು? ಹಿಂದೂ ಅಂತ ಈಗ ಶುರು ಮಾಡ್ಕೊಂಡು ಏನು ಬರ್ತಾರೆ ಅಗ್ಲಾಲಿದ್ದು. ಈಗ ಇದೇ ದೇಶದಲ್ಲಿ ಹೇಳಿದ್ನಲ್ಲ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ತಾಯಿ ನಿಮ್ಮ ತಾಯಿ ಸತ್ತಾಗ, ನಮ್ಮ ತಂದೆ ನಿಮ್ಮ ತಂದೆ ಸತ್ತಾಗ ಯಾರು ಒಬ್ಬ ಹಿಂದೂ ಹೋಗಿ, ನಾವು ಹೋಗ್ಲಿಲ್ಲ, ನಮ್ಮ ಹೆಣ ಓರ್ಲಿ. ಅವಾಗೆಲ್ಲ ಮುಸಲ್ಮಾನರು ಓರಿದ್ರು. 45 ಲಕ್ಷ ಜನ ಜೀವ ಕಳ್ಕೊಂಡಾಗ ಕನಿಷ್ಠ ಪಕ್ಷ 80 to 70% ಆಫ್ ಬಾಡೀಸ್ ಓನ್ಲಿ ಮುಸ್ಲಿಂ ರೋಗ ಶವ ಸಂಸ್ಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದು ಬೇಡ? ಅವಾಗೇನು ಅವಾಗ ಬೇಕಾಗಿರಲಿಲ್ಲ? ಬಿಜೆಪಿ ಕೂಡ ಹೇಳ್ತಾರೆ, RSS ನವರು ಕೂಡ ಇದಕ್ಕೆ ಯಾಕೆ ತೋರ್ಸಲ್ಲ, ನಾವು ನೋಡ್ತೀವಿ. ನಮ್ಮ ಊರಾಗ ಸತ್ತಾರೆ, ತೋರ್ಸಲ್ಲ. RSS ನವರಾಗಿರ್ಲಿ, ಹಿಂದೂವಾದಿಗಳಾಗಿರ್ಲಿ. ನಾನು ಹಿಂದೂನೇ, RSS ಇಲ್ದ್ರೆ ಏನಾಯ್ತು? ನೀವು ಹಿಂದೂನೇ, RSS ಇಲ್ದ್ರೆ ಏನಾಯ್ತು? ಯಾರು ಹೋಗಿರ? ಎಲ್ಲಿ ತೋರ್ಸ ನೋಡೋಣ, ತೋರ್ಸಲ್ಲ ನೋಡೋಣ. ಪಾಪ ನಮ್ಮ ಯಾರು ಇವರಿದ್ರಲ್ಲ, ಯಾರು ನಮ್ಮ ಮಿನಿಸ್ಟರ್ ಸುರೇಶ್ ಅಂಗಡಿ ಅವ್ರದ್ದು ಎಷ್ಟು ತೊಂದರೆ ಆಯ್ತು. ಮತ್ತೆ ಯಾಕೆ ಹೋಗ್ಲಿಲ್ಲ? ಅಲ್ಲೇ ಡೆಲ್ಲಿಯಾಗಿದ್ರಲ್ಲ, ಎಲ್ಲ ಇದ್ರಲ್ಲ, ಏನಾಯ್ತು? ಮತ್ತೆ ಯಾಕೆ ಹೋಗ್ಲಿಲ್ಲ? ಒಬ್ರು JCB ದಬ್ಬಿದ್ರಲ್ಲ. ನಾನು ಯಾಕೆ ಹೇಳ್ತೇನೆ, ನಾಟ್ ಟೀಸಿಂಗ್ ದಮ್. ಈ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಂ ಹಿಂದೂ ಮಾಡ್ಕೊಂಡು ಓಟ್ಗಳು ತಗೊಳೋದು, ಅವ್ರಿಗೆ ಬೇಕಾಗಿರ್ತಂಥ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋದು. ಟುಡೇ ವಾಟ್ ಎವರ್ ಇಟ್ ಈಸ್, ಎಸ್ ಮೀಡಿಯಾ ಹಸ್ ಗಾಟ್ ಅ ಬಿಗ್ ಇನ್ಫ್ಲುಯೆನ್ಸ್. ಸೊ ಮೀಡಿಯಾನ ಹಿಡ್ಕೊಂಡು ಮಾಡ್ತಾರೆ, ಅದೇನು ಹೊಸದಲ್ಲ. ಸೊ ವಿರೋಧ ಪಕ್ಷದವರಾಗಿ ಸಹಜವಾಗಿ ಬಿಜೆಪಿಯನ್ನ ವಿರೋಧ ಮಾಡುವಂತಹ ಕೆಲಸ ಕಾಂಗ್ರೆಸ್ನವರು ಮಾಡ್ತಾರೆ. ಇದನ್ನ ಸಂತೋಷ್ ಲಾಡ್ ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಲೋಕಸಭಾ ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ರಾಮ ಮಂದಿರ ಇಶ್ಯೂವನ್ನ ಪದೇ ಪದೇ ಪ್ರಸ್ತಾಪ ಮಾಡೋದು ಎಷ್ಟು ಸರಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಅವರಿಂದ. ಪ್ರಕಾಶ್, ಲೋಕಸಭಾ ಎಲೆಕ್ಷನ್ ಸಮೀಪಿಸ್ತಾ ಇದೆ, ರಾಮ ಮಂದಿರ ವಿಚಾರವಾಗಿ ಯಾರು ಯಾವುದೇ ವಿರೋಧ ಹೇಳಿಕೆಗಳನ್ನ ನೀಡಬಾರದು ಅಂತ ಹೇಳಿ ಹೈಕಮಾಂಡ್ ನಾಯಕರು ಹೇಳಿದ್ರು, ಸಿದ್ದರಾಮಯ್ಯನವರು ಹೇಳಿದ್ರು, DK ಶಿವಕುಮಾರ್ ಅವರು ಹೇಳಿದ್ರು. ಹೀಗಿದ್ರೂ ಕೂಡ ಸಂತೋಷ್ ಲಾಡ್ ಅವರು ಮಾತ್ರ ರಾಮ ಮಂದಿರ ವಿಚಾರವಾಗಿ ಮಾತನಾಡೋದು ಬಿಡ್ತಿಲ್ಲ. ಯಾಕೆ? ಇದು ಈ ರೀತಿಯಾಗಿ ಸಂತೋಷ್ ಲಾಡ್ ಅವರು ಈ ರಾಮ ಮಂದಿರ ವಿಚಾರವಾಗಿ ಈ ಚುನಾವಣೆ ಸಮೀಪ ಬಂದಾಗ ಬಿಜೆಪಿ ಯಾವ ರೀತಿಯ ಗಿಮಿಕ್ ಮಾಡತ್ತೆ ಅನ್ನೋದನ್ನ ಮಾತಾಡೋದಕ್ಕೆ ಆರಂಭ ಮಾಡಿ, ರಾಮ ಮಂದಿರ ಉದ್ಘಾಟನೆಗಿಂತ ಮೊದಲು ಮಾತಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಧಾರವಾಡದಲ್ಲೂ ಕೂಡ ಇದೇ ವಿಚಾರಕ್ಕೆ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆದ್ರು. ಅದು ಕಂಟಿನ್ಯೂ ಆಗಿದೆ ಮತ್ತು ಇವತ್ತು ಕೂಡ ತೀವ್ರವಾದ ವಾಗ್ದಾಳಿಯನ್ನ ಕೇಂದ್ರ ಸರ್ಕಾರದ ಮೇಲೆ, ಮೋದಿಯವರ ಮೇಲೆ ಸಂತೋಷ್ ಲಾಡ್ ಅವರು ಮಾಡಿರುವಂತದ್ದು. ಮೊದಲನೇದಾಗಿ ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿಯ ಮೂಲಕ ಅದನ್ನ ಚುನಾವಣಾ ಅಸ್ತ್ರವನ್ನಾಗಿಸಿಕೊಂಡು ಬಿಜೆಪಿ ಪ್ರವರ್ಧಮಾನಕ್ಕೆ ಬಂದು ಅಧಿಕಾರವನ್ನು ಹಿಡಿತು. ಇದೀಗ ಮತ್ತೊಂದು ಚುನಾವಣಾ ಹಿನ್ನೆಲೆಯಲ್ಲಿ ಮತ್ತೊಂದು ಗಿಮಿಕ್ ಅನ್ನ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ, ಅದೇ ರಾಮ ಮಂದಿರ. ಆದ್ರೆ ರಾಮ ಮಂದಿರ ಅಪೂರ್ಣ ಆಗಿದೆ, ಕೇವಲ 40% ಅಷ್ಟೇ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಅದನ್ನ ಲೋಕಸಭೆಗೆ ಚುನಾವಣೆಗೆ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ಆರೋಪ. ಅಲ್ಲದೆ ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗನೇ ಬೇರೆ, ರಾಮ ಮಂದಿರ ಕಟ್ಟಿರೋ ಜಾಗನೇ ಬೇರೆ. ಇದು ಕೇವಲ ಜನರನ್ನ ಹುಚ್ಚು ಮಾಡಲು, ಜನರನ್ನ ಮರಳು ಮಾಡಲು
ಬಿಜೆಪಿ ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತದೆ. ಅಭಿವೃದ್ಧಿ ಪರವಾಗಿ ಚುನಾವಣೆ ಎದುರಿಸಬೇಕಾಗಿತ್ತು, ಆದ್ರೆ ಬಿಜೆಪಿ ಧರ್ಮ, ಜಾತಿ ಇದ್ರ ಮೇಲೆ, ಈ ವಿಷಯಗಳ ಮೇಲೆ ಚುನಾವಣೆಯನ್ನ ಎದುರಿಸ್ತಾ ಇದೆ. ಇದನ್ನ ಮಾಧ್ಯಮಗಳು ಕೂಡ, ಇವರು ಸಂತೋಷ್ ಲಾಡ್ ಮಾಧ್ಯಮಗಳ ಮೇಲೂ ಕೂಡ ಹರಿ ಹಾಯ್ತಾರೆ. ಇದನ್ನ ಮಾಧ್ಯಮಗಳು ತೋರಿಸೋದಿಲ್ಲ, ಕೇವಲ ಮೋದಿ ಅವರನ್ನ ಮಾತ್ರ ತೋರಿಸ್ತಾರೆ ಅನ್ನುವಂತ ಆರೋಪವನ್ನ ಮಾಧ್ಯಮಗಳ ಮೇಲೂ ಮಾಡ್ತಾರೆ. ಒಟ್ಟಾರೆ ಚುನಾವಣೆ ಸಮೀಪ ಬಂದಾಗ ಮಾತ್ರ ಈ ತರದ ಗಿಮಿಕ್ಗಳ ಮೂಲಕ ಜನರನ್ನ ಮರಳು ಮಾಡೋದಕ್ಕೆ ಬಿಜೆಪಿ ಹೊರಟಿದೆ ಅನ್ನುವಂತ ಆರೋಪ ಸಂತೋಷ್ ಲಾಡ್ ಮಾಡ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಕಾಶ್, ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.